ಹೇಳಿ. ನಾವು ಹಗಲು ವೇಷ ಕಲಾವಿದರು. ಮೊದಲ ಕಾಲದ ನಮ್ಮ ಹಳ್ಳಿಗಳ ಗ್ರಾಮದಲ್ಲಿ ಹೋಗಿ ವೇಷಭೂಷಗಳನ್ನು ಧರಿಸಿಕೊಂಡು ದೇವಸ್ಥಾನದಲ್ಲಿ ಹೋಗಿ ವೇಷಭೂಷಗಳನ್ನು ಧರಿಸಿಕೊಂಡು ಊರು ಮನೆಗೆ ತಿರುಗಿ ಭಿಕ್ಷಾಟಕ್ಕೆ ಕೇಳಿ ಅವರು ಕೊಟ್ಟ ಸಂಭಾವನೆಯನ್ನು ತಗೊಂಡು ನಾವು ಜೀವನ ಮಾಡೋರು. ಕಲಾವಿದರಂದರೆ ಮೊದಲ ಕಾಲದ ಪೂರ್ವ ಕಾಲದ ನಮ್ಮ ಅದು ಸಿನಿಮಾ ಇದ್ದಿಲ್ಲ, ಏನು ಇದ್ದಿಲ್ಲ, ಏನು ಟಿ ವಿ ಇದ್ದಿಲ್ಲ. ನಮ್ಮ ಕಲಾವಿದರಂದ್ರೆ ಮೊದಲ ಕಾಲ ವೇಷ ಮಾಡಿಕೊಂಡು ಪೋಷಣೆ ಮಾಡಿಕೊಂಡು ನಡ್ಕೊಂತ ಬಂದಿದ್ದವರು. ವೇಷ ಮಾಡಿಕೊಂಡು ಊರು ಜೀವನ ಮಾಡೋರು. ನಮ್ಮದು ಸಿದ್ದಾಪುರ ಗ್ರಾಮ, ಕುಷ್ಟಗಿ, ಇದು ಕೊಪ್ಪಳ ಜಿಲ್ಲಾ ತಾಲೂಕು, ಇದು ಕೊಪ್ಪಳದ ಡಿಸ್ಟಿಕ್, ಅದು ಕೊಪ್ಪಳ ಡಿಸ್ಟಿಕ್ ತಾಲೂಕು ಕಾರಟಗಿ ಗಂಗಾವತಿ ಇತ್ತು, ಇವಾಗ ಕಾರಟಗಿ ಆಗೈತಿ. ನನಗೆ ನಿಮ್ದು ಈಗ ಗ್ರಾಮ ಯಾವುದು? ಸಿದ್ದಾಪುರ. ನೀವೀಗ ಹಾಕಿರೋದು ಆಂಜನೇಯ ವೇಷ, ರಾಮ ವೇಷ ಹಾಕ್ತೀನಿ, ಆಂಜನೇಯ ವೇಷ ಹಾಕ್ತೀವಿ. ಮತ್ತೆ ಎಲ್ಲ ವೇಷಗಳು ಧರಿಸೋರು ನಾವು. ವೇಷ ಎಲ್ಲ ವೇಷ ತರ ಬೇರೆ ತರಗಳು ವೇಷ ಮಾಡಿಕೊಂಡು ಜೀವನ ಮಾಡೋರು ನಾವು. ಇದೇ ನಮ್ಮದು ವೃತ್ತಿ. ನಮ್ಮದು ವೇಷ ವೃತ್ತಿ, ನಮ್ಮದು ಕಲಾವಿದ ವೃತ್ತಿ. ಯಾವ್ದು ಫಂಕ್ಷನ್ ಇದ್ರೆ ಫಂಕ್ಷನ್ ಹೋಗ್ತೀವಿ, ಯಾವನ್ನ ಸಂಗೀತ ಕಾರ್ಯಕ್ರಮ ಹೋಗ್ತೀವಿ. ಎಲ್ಲ ಹಾರ್ಮೋನಿ ತಬಲ ಎಲ್ಲ ಬಾರಿಸೋದು ನಾವು. ಸಂಗೀತ ಕಾರ್ಯಕ್ರಮ ಎಲ್ಲ ಜನಪದ ಸಾಹಿತ್ಯಗಳು, ನಿಮ್ದು ಪುರಂದಾಸರ ವಚನಗಳು, ಅಕ್ಕಮಾದಿ ವಚನಗಳು, ಬಸವಣ್ಣನ ವಚನಗಳು ಕಾರ್ಯಕ್ರಮ ಇದ್ರೆ ಕಾದ್ರೆ ಹೋಗ್ತೀರಾ? ನಿಮ್ದು ಫೋನ್ ನಂಬರ್ ಐತಾ? ಐತಿ, ಹೇಳ್ರಿ ಫೋನ್ ನಂಬರ್. ಹಂಗೆ 99-025-14130. ನಮ್ಮದು ಮಾಸಾಸನ ಬರ್ತದೆ, ಕಲಾವಿದರು. ನನಗೆ ಮಾಸಾಸನ ಬರ್ತದೆ, ನನಗೆ ಕಲಾವಿದ ಗೌರ್ಮೆಂಟ್ ಬರ್ತದೆ. ನನಗೆ ನಿಮ್ಮ ಹೆಸರು? ಶಂಕರಪ್ಪ. ಎಡಬಲಿ ಶಂಕರಪ್ಪ ನನ್ನ ಹೆಸರು. ನಿಮ್ಗೇನು ಇವಾಗ ಇದೇ ವೃತ್ತಿ ಮಾಡ್ತೀರಲ್ಲ, ನಿಮ್ಗೇನು ಬೇರೆ ಕೆಲಸ ಮಾಡಕ್ಕಂತ ಏನಂತ ಅರೆ ಇದು ಕಲೆ ಇದು ವಂಶ ಪರಂಪರೆ. ಅದೇ ಮನೆಯಲ್ಲಿ ಹೋಗಿ ವ್ಯವಸಾಯ ಮಾಡ್ತೀವಿ. ನಮ್ದು ಅದು ಒಕ್ಕಲ್ತನ ಐತಿ. ಎಲ್ಲ ಭತ್ತ ಬೆಳೆಸ್ತೀವಿ, ನೆಲ್ಲು ಬೆಳೆಸ್ತೀವಿ, ಅಕ್ಕಿ. ಮತ್ತೆ ಇದು ರಾಗಿ ಅಂದ್ರೆ ನಮ್ಮ ಕಡೆ ರಾಗಿಲ್ಲ, ಜೋಳ, ಶೇಂಗಾ ಮೇಲೆ ಎಲ್ಲ ಬೆಳೆಸ್ತೀವಿ. ಅತ್ತಾಗ ಬಾಳ ನಮ್ಮ ಕಡೆಗೆ ಹತ್ತಿ ಎಲ್ಲ ಬೆಳೆಸೋರು. ನಾವು ಬೆಳೆಸಿ ಲಾಸ್ಟ್ಗೆ ಎಲ್ಲ ಬುದ್ಧಿ ಕೊಟ್ಟು ಬಂದಿವಿ ಅಲ್ಲಿ ಹೊಲ. ಈಗ ನೋಡ್ರಿ, ಈಗ ತಂತ್ರಜ್ಞಾನ ಎಲ್ಲ ಬೆಳೆದೈತಿ ಈ ಕಾಲದಲ್ಲಿ. ಇಂಥ ಕಾಲದಲ್ಲಿ ನೀವು ಇಂಥ ಒಂದು ಕಲೆನ ಬೆಳೆಸ್ಬೇಕು, ನಮ್ಮ ವಂಶ ಪರಂಪರೆ ಇದನ್ನ ಬಿಡಬಾರ್ದು ಕಲೆನ ಅಂತ ನೀವು ಮಾಡ್ತಾ ಇದ್ದೀರಾ. ಅದು ತುಂಬ ಖುಷಿ ತರೋಂಥ ವಿಷಯ. ಹಂಗಾಗಿ ಈಗ ನೀವು ಎಂಥ ಈ ಮುಂದುವರೆದಂಥ ಈ ಕಾಲದಲ್ಲಿ ನಾವು ಇದನ್ನು ಮಾಡಿದ್ರೆ ನಮಗೆ ಹಂಚಿಕೆ ಆಗುತ್ತೆ. ನಮ್ಗೆ ಯಾರನ್ನು ಈಗ ಹೆಂಗೆ ಅಂದರೆ ಇವ್ರು ಇದನ್ನು ಮಾಡ್ತಾರೆ ಅಂತ ನಿಮ್ಮ ಸಂಬಂಧದಾಗೆಲ್ಲ ಅಂದರೆ ಹೆಣ್ಣು ಕೊಡೋರು ಆ ಥರ ಅಂದ್ಕೊಂತಾರೆ. ಅದನ್ನೇ ನಿಮ್ಮೊಂದು ಸಲ ಇಕ್ಕೆಮಲ್ಲಿ ನಿಮ್ಮ ಕಲೆ ನೀವು ಮಾಡ್ತೀರಾ. ಕಲೆ ನೀವು ಹೇಳ್ತಾರೆ, ಅವ್ರ ತಲೆ ನಾವು ಇದು ಮಾಡಿ ವೇಷ ಮಾಡಿಸ್ಬೇಕು. ನಾವು ಒಂದೇ ಇಲ್ಲೇ ಇದಾರ. ನಮ್ಮ ಇದ್ರಾಗ ಚಳಿಕೆರಾಗ ಇದಾರ, ಮತ್ತೆ ಬಳ್ಳಾರಾಗ ಇದಾರ, ಮತ್ತೆ ತಾವರಿಗೆರೆಗ ಇದಾರ. ಅಲ್ಲಿ ಒಂದು ತಾವರಿಗೆರೆ ಐತಿ, ಕುಚ್ಚಿಗೆ ತಾವರಿಗೆರೆ, ಅಲ್ಲೇ ಇದಾರ. ಮತ್ತೆ ಇದು ಕೂಡ್ಲಿಗಾಗ ಇದಾರ, ಕೊಟ್ಟೂರಾಗ ಇದಾರ. ಮೊಬೈಲ್ ನಮ್ಮ ಜನ ಎಲ್ಲೇ ಸುತ್ತಮುತ್ತ ಜನ ಇದಾರೆ. ನಾವು ಎಲ್ಲೆಲ್ಲ ಅಲ್ಲಿ ಒಂದು 20 ಮನೆ 30 ಮನೆ. ನಮ್ಮ ಸಿದ್ದಾಪುರ ಅಂದ್ರೆ ದೊಡ್ಡ ಈ ಊರಷ್ಟೇ ಐತಿ ನಮ್ಮೂರು. ನಮ್ಮ ಜನ ಊರು ದೊಡ್ಡ ಒಕ್ಕಲ್ತನ ಮಾಡ್ತಾರೆ ನಮ್ಮವರು. ಎಲ್ಲ ಅಂಗಡಿ ಎಲ್ಲ ಮಾಡ್ಯಾರ. ವ್ಯವಸಾಯ ಟ್ರಾಕ್ಟ್ರಿ ಎಲ್ಲ ಏನು ಬಿಸ್ನೆಸ್ ಎಲ್ಲ ಮಾಡ್ಕೊಂಡವ್ರ. ಎಲ್ಲ ಬಿಸ್ನೆಸ್ ಎಲ್ಲ ಈಗ ಬರ್ದಾರ. ಯಾರು ಭಕ್ತಿ ಸರ್ ಬರ್ದಾರ. ಯಾರು ನೀನು ಭಕ್ತಿ ಸರ್ ನೀನು ಬರಬೇಕು. ಯಾರೋ ಭಕ್ತಿ ಕೊಟ್ಟಿದ್ದರು ಗೊತ್ತು ಬರ್ದಾರ. ಸ್ವಾಮಿ ಒಳ್ಳೇದಾಗಲಿ. ಆ ರಾಮಚಂದ್ರ ನಿಮಗೆ, ಆ ಭಗವಂತೇಶ್ವರ ನಿಮ್ಗೆ ಕಾಪಾಡಿಕೊಂಡು ಬರಲಿ. ಆ ಆಂಜನೇಯ ಸ್ವಾಮಿ, ರಾಘವೇಂದ್ರ ಭಕ್ತರು ನಾವು. ರಾಘವೇಂದ್ರ ರಾಘವೇಂದ್ರಲ್ಲಿ ಮಂತ್ರಾಲಯ ಪಕ್ಕದ ಮಂತ್ರಾಲಯ ಐತಲ್ಲ, ಮಂತ್ರಾಲಯ ಅಲ್ಲಿ ಸನೇಪ ನಮಗೆ. ಅಲ್ಲಿ ಆದ್ವನಿ ಮಂತ್ರಾಲಯ ರಾಯಚೂರು. ನಮ್ದೆಲ್ಲ ಇವಾಗ ಇಲ್ಲೇ ಇದೀವಿ. ಇದ್ರಾಗ ಶಿರದಾಗ ಇದೀವಿ. ಶಿರದಾಗ ಇದೀವಿ ಎಲ್ಲ. ನಾವು ಅಲ್ಲಿ ಕುಟುಂಬದಲ್ಲೇ ಬಂದೀವಿ. ಸುತ್ತಮುತ್ತ ಹಳ್ಳಿಗಳು ಆಡ್ಕೊಂಬೋದು. 1 ತಿಂಗಳು 2 ತಿಂಗಳು ಇರೋದು, ಮತ್ತೆ ಇನ್ನೊಂದು ಊರಿಗೆ ಹೋಗೋದು. ಇವಾಗ ಇಲ್ಲಿ 1 ತಿಂಗಳು 2 ತಿಂಗಳು ಆಡೋದ ಸುತ್ತಮುತ್ತ, ಮತ್ತು ತುಮಕೂರು 1 ತಿಂಗಳು 2 ತಿಂಗಳು ಆಡೋದ. ಹಂಗೆ ಆಡ್ಕೊಂತ ಬೆಂಗಳೂರು ಮಠ ಹೋಗೋದು, ಮತ್ತೆ ಆಡ್ಕೊಂತ ಮತ್ತೆ ಮನೆಗೆ ಹೋಗೋದು. ಹಂಗೈತೆ ನಮ್ದು ವೃತ್ತಿ. ಆಯ್ತು, ಒಳ್ಳೇದಾಗಲಿ. ಆ ಶ್ರೀರಾಮಚಂದ್ರ ಒಳ್ಳೇದಾಗಲಿ. ನೀವು ಮಾಡಿದ ಕೆಲಸ ಕಲೆ ಮಾಡ್ತಾ ಇದ್ದೀರಲ್ಲ, ತುಂಬ ಸಂತೋಷ. ಅದು ಆಯ್ತು, ಒಳ್ಳೇದು. ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ. ಜೈ ಶ್ರೀರಾಮ್, ರಾಮ್ ರಾಮ್ ರಾಮ್, ಜೈ ಶ್ರೀರಾಮ್. ಒಳ್ಳೇದಾಗಲಪ್ಪ. ಶ್ರೀರಾಮಚಂದ್ರ ಕಾಪಾಡಲಿ. ವ್ಯವಹಾರ ಚೆನ್ನಾಗಿ ನಡೀಲಿ.